जश्न इदे ಮಿಲಾದುನ್ ನಬಿ ಪರವಾತಿ ಮೊಹಮ್ಮದ್ सल्लल्लाहु अलैहि वसल्लम ಅವರ ದಿನಾಚರಣೆ। किसी को जमाने की खुशी मिली, किसी को जहां की हुकूमत मिली, हम अपने मुकद्दर पर कुर्बान जाए, हमें मोहम्मद की उम्मत में जगह मिली। जमजम व कौसर तस्नीम नहीं लिख सकता, एक कलम आपकी ताजिम नहीं लिख सकता। शायरी की कई दीवाने लिखे हैं लेकिन आपके नाम की एक मीम नहीं लिख सकता। ಹೌದು ವೀಕ್ಷಕರೇ, ಇಂದು ಸವಣೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ಜಶ್ನೆ ಇದೇ ಮಿಲಾದುನ್ ನಬಿ ಹಬ್ಬವನ್ನು ಆಚರಣೆ ಮಾಡಲಾಯಿತು। ಈ ಹಬ್ಬದ ವಿಶೇಷತೆ ಏನೆಂದರೆ, ಇವತ್ತಿನ ದಿನ ಎಲ್ಲ ಮದರಸಾಗಳಿಂದ ಸಣ್ಣ ಸಣ್ಣ ಮಕ್ಕಳು ಮದರ್ಸಾ ಸಮವಸ್ತ್ರ ಧರಿಸಿಕೊಂಡು ಮದರ್ಸಾಗಳಿಂದ ಜುಲೂಸಿನ ಮುಖಾಂತರ ನಾಥ್ ಖ್ವಾನಿ ಸಲಾಂ ಓದುತ್ತಾ ಸವಣೂರಿನ ಪ್ರಮುಖ ರಸ್ತೆ ಮಾರ್ಗವಾಗಿ ಬಜಾರಿನ ಹಯಾತ್ ಬೇಗ್ ಮಿರ್ಜಾ ಇವರ ಹೋಟೆಲ್ ಮುಂದೆ ಜುಲೂಸಿನಲ್ಲಿ ಇದ್ದಂತಹ ಎಲ್ಲರಿಗೂ 1 ಕ್ವಿಂಟಲ್ 85 ಕೆಜಿ ಲಕಡಿ ಪಾಕ್ ಮತ್ತು 50 ಕೆಜಿ ಮೋತಿಚೂರ್ ಬೂಂದಿ 2000 ನೀರಿನ ಪಾಕೆಟ್ ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು। ವಿತರಣೆ ಮಾಡಿದಂತಹ ವ್ಯಕ್ತಿಗಳು ಇಮ್ರಾನ್ ಪಠಾನ್, ಮುನ್ನಾ ಪಠಾನ್, ಮಜ್ಹರ್ ಪಠಾನ್, ಶಹಬಾಜ್ ಖಾನ್, ಖಾಂಚಾತೆ, ಮುಸ್ಸಿಮ್ ಖಾನ್, ಹಯಾತ್ ಬೇಗ್ ಮಿರ್ಜಾ, ಸರ್ಫಾಜ್ ದೊಡ್ಡಮನಿ ಮತ್ತು ಅದೇ ಮಾರ್ಕೆಟಿನಲ್ಲಿ ಎಲ್ಲ ಹುಡುಗರು ಕೂಡಿಕೊಂಡು ಸ್ಲೈಸ್ ಬಾಟಲಿಗಳನ್ನು ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು। ಅನಂತರ ಆಸಾರ್ ಶರೀಫ್ಗೆ ತಲುಪಿ ಫಾತಿಹಾ ಖ್ವಾನಿಯನ್ನು ಅರ್ಪಿಸುತ್ತಾರೆ। ಇದರ ಮತ್ತೊಂದು ವಿಶೇಷತೆ ಏನೆಂದರೆ, ಸವಣೂರಿನಲ್ಲಿ ಈ ಹಬ್ಬವನ್ನು 2 ದಿನಗಳ ಕಾಲ ಆಚರಣೆ ಮಾಡ್ತಾರೆ। 11ನೇ ರಬ್ಬಿಲ್ ಅವಲ್ ದಿವಸ ಸಂದಲ್ ಏರಿಸುವ ಕಾರ್ಯಕ್ರಮವನ್ನು ಮಾಡ್ತಾರೆ। ಹಾಗೂ ಈದ್ ಮಿಲಾದ್ ಹಬ್ಬದ ಇನ್ನೊಂದು ಸವಣೂರಿನ ವಿಶೇಷತೆ ಏನೆಂದರೆ, ಇಲ್ಲಿ ನವಾಬರು ಆಳ್ವಿಕೆ ನಡೆಸುತ್ತಿದ್ದ ಕಾಲದಲ್ಲಿ ಸವಣೂರಿನಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಅತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಿತ್ತು। ಹೇಗೆಂದರೆ, ಒಟ್ಟಾರೆಯಾಗಿ ಇಲ್ಲಿ ಈ ಹಬ್ಬವನ್ನು 3 ತಿಂಗಳುಗಳ ಕಾಲ ನಡೆಸಲಾಗ್ತಿತ್ತು। ಆ ಸಮಯದಲ್ಲಿ ಸವಣೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗುತ್ತಿತ್ತು ಮತ್ತು ಜನರಿಗೆ ಏನೇ ಬೇಕಿದ್ರೂ ಆಸಾರ್ ದರ್ಗಾದಲ್ಲಿ ಸಿಗುತ್ತಿದ್ವು। ಇದೇ ರೀತಿಯಾಗಿ 3 ತಿಂಗಳುಗಳ ಕಾಲ ಜಾತ್ರೆ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತಿತ್ತು ಮತ್ತು 12ನೇ ರಬ್ಬಿಲ್ ಅವರ ದಿವಸ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿನಾಚರಣೆ ವಿಶೇಷವಾಗಿ ಆಚರಿಸುತ್ತಾರೆ। ಅದೇ ತೆರನಾಗಿ 2 ದಿನಗಳ ಆಸಾರ್ ದರ್ಗಾದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಮೋಯೆ ಮುಬಾರಕ್ನ ಪ್ರದರ್ಶನವನ್ನು ನಡೆಸಲಾಗುತ್ತದೆ। 2 ದಿವಸ ಸಾವಿರಾರು ಜನ ಸಾಲು ಸಾಲಾಗಿ ನಿಂತು ದರೂದಿ ಶರೀಫ್ ಓದುತ್ತಾ ಮೊಹಮ್ಮದ್ ಪೈಗಂಬರ್ ಅವರ ಮೋಯೆ ಮುಬಾರಕ್ ನೋಡ್ತಾರೆ। ಅದೇ ತೆರನಾಗಿ ಸವಣೂರಿನಲ್ಲಿ ವಿಶೇಷವಾಗಿ 15 ದಿನ ಅತಿ ವಿಜೃಂಭಣೆಯಿಂದ ಜಾತ್ರೆಯ ಮಹೋತ್ಸವವನ್ನು ನಡೆಸಲಾಗುತ್ತದೆ। ಈ ಜಾತ್ರೆಯಲ್ಲಿ ಬಗೆ ಬಗೆಯ ಸಣ್ಣ ಸಣ್ಣ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಆಕರ್ಷಕ ಜೋಕಾಲಿಗಳು ಮತ್ತು ವಿವಿಧ ಆಕರ್ಷಕ ಅಂಗಡಿಗಳು ಮತ್ತು ಹೋಟೆಲ್ಗಳು ಒಟ್ಟಾರೆಯಾಗಿ ನಮಗೆ ಇಲ್ಲಿ ಕಾಣಸಿಗ್ತವೆ। ಈದ್ ಮಿಲಾದ್ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ। ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಮುಸಲ್ಮಾನರು ಆಚರಿಸುತ್ತಾರೆ। ಇಸ್ಲಾಂ ಧರ್ಮದಲ್ಲಿ ಈದ್ ಮಿಲಾದ್ ಆಚರಣೆ ಅತ್ಯಂತ ದೊಡ್ಡ ಪ್ರಾಮುಖ್ಯತೆಯನ್ನು ಹೊಂದಿದೆ। ಈದ್ ಮಿಲಾದ್ ಆಚರಣೆಯನ್ನು ಜಗತ್ತಿನ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಾಗಿ ಆಚರಿಸುತ್ತಾರೆ। ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಹುಟ್ಟಿದ ರಬಿಯು ಅವ್ವಲ್ ತಿಂಗಳ ಆರಂಭಗಳಿಂದ ತಿಂಗಳ ಕೊನೆಯವರೆಗೂ 1 ತಿಂಗಳುಗಳ ಕಾಲ ವಿಶ್ವದಾದ್ಯಂತ ಈದ್ ಮಿಲಾದ್ ಆಚರಣೆ ಮಾಡಲಾಗುತ್ತದೆ। ಭಾರತದ ಈದ್ ಮಿಲಾದ್ ಆಚರಣೆಯನ್ನು ಎಲ್ಲ ಪಂಗಡದ ಮುಸಲ್ಮಾನರು ಆಚರಿಸುತ್ತಾರೆ। ಈದ್ ಮಿಲಾದ್ ದಿನದಂದು ವಿವಿಧ ಸಾಂಸ್ಕೃತಿಕ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು। ಮಿಲಾದ್ ಪಾರಾಯಣ ಮಾಡುವುದು, ಅನ್ನ ಸಂತರ್ಪಣೆ ಮಾಡುವುದು, ಮೆರವಣಿಗೆ ಮಾಡುವುದು ಈದ್ ಮಿಲಾದ್ ಆಚರಣೆಯ ಒಂದು ಭಾಗವಾಗಿದೆ। ಈದ್ ಮಿಲಾದ್ ಆಚರಣೆಯ ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಮುಸಲ್ಮಾನರ ಎಲ್ಲ ಮನೆಗಳು, ಧಾರ್ಮಿಕ ಕೇಂದ್ರಗಳು ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಬಣ್ಣದ ದೀಪಗಳು ಮತ್ತು ಕಾಗದಗಳಿಂದ ಅಲಂಕರಿಸಲಾಗುತ್ತದೆ ಹಾಗೂ ಗಲ್ಲಿಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಹೆಸರಿನ ಜೆಂಡಾಗಳನ್ನು ಏರಿಸುವುದು ಪ್ರಮುಖ ವಿಶೇಷತೆಯಾಗಿದೆ ಹಾಗೂ ಈ ಜಾತ್ರೆಯನ್ನು 15 ದಿನ ನಡೆಸುತ್ತದೆ। ಈ ಜಾತ್ರೆಯಲ್ಲಿ ಜೋಕಾಲಿ ಆಡಲಿಕ್ಕೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆ ಹಾಗೂ ಬೇರೆ ಬೇರೆ ತಾಲೂಕುಗಳಿಂದ ಜನರು ಬರ್ತಾರೆ। ಇದು ಬಹಳ ವಿಶೇಷವಾಗಿರುತ್ತದೆ। ಮುನ್ನಾ ಗೌಡ್ಕೇರಿ ಜೊತೆ ಪ್ರಶಾಂತ್ ಮುಗುಳಿ, ಜೀವನದ ನೆರಳು ನ್ಯೂಸ್.